ಜಟ್ಟಿ ಕಾಳಗವನ್ನ ನೋಡಿದ್ದೀರಾ ಯಾವತ್ತಾದ್ರೂ? ನೋಡಿಲ್ಲ ಸರ್. ನೋಡಿಲ್ಲ. ಒಳಗಡೆ ಬಿಡ್ತಾ ಇಲ್ವಲ್ಲ. ಒಳಗಡೆ ಬಿಡ್ತಾ ಇಲ್ಲ, ಹೊರಗಡೆಯಿಂದನೇ ವೆಯ್ಟ್ ಮಾಡ್ತಾ ಇದ್ದೀರಿ ಏನಾಗ್ತದೆ ಅಂತ. ಹೌದು. ನೀವು ಜಟ್ಟಿ ಕಾಳಗ ನೋಡೋದಕ್ಕೆ ಬಂದಿರೋದು ಅಥವಾ ಏನ್ ನೋಡೋದಕ್ಕೆ ಬಂದಿದ್ದೀರಾ? ನಾವು ವಾದ್ಯಗೋಷ್ಠಿ ಅವರು ಸರ್. ವಾದ್ಯಗೋಷ್ಠಿ. ನೀವು? ನಾವು ವಾದ್ಯಗೋಷ್ಠಿ. ನೋಡಿ, ಎಲ್ಲ ವಾದ್ಯಗೋಷ್ಠಿಯವರು ಇದ್ದಾರೆ ವೀಣಾ. ಎಲ್ಲರೂ ಕೂಡ ಈ ಜಟ್ಟಿ ಕಾಳಗವನ್ನು ನೋಡಬೇಕನ್ನುವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಆದರೆ ಕೆಲವೇ ಒಂದಿಷ್ಟು ಜನರಿಗೆ ಮಾತ್ರ ಈ ಬಾರಿ ಜಟ್ಟಿ ಕಾಳಗದ ಒಳಭಾಗಕ್ಕೆ, ಅರಮನೆಯ ಒಳಭಾಗಕ್ಕೆ ಹೋಗಿ ಜಟ್ಟಿ ಕಾಳಗವನ್ನು ನೋಡುವಂಥ ಅವಕಾಶವನ್ನು, ಸವಾರಿ ತೊಟ್ಟಿಯಲ್ಲಿ ನಡೆಯುವಂಥ ಜಟ್ಟಿ ಕಾಳಗವನ್ನು ನೋಡೋದಕ್ಕೆ ಅವಕಾಶ ಇದೆ ವೀಣಾ, ಅಷ್ಟೇ. ಎಸ್ ಸವಾರಿ ತೊಟ್ಟಿಯಲ್ಲಿ ಒಂದ್ ಕಡೆ ವಜ್ರಮುಷ್ಟಿ ಕಾಳಗ ನಡೀತಾ ಇದ್ರೆ, ಸ್ವಸ್ತಿಕ್ ಮತ್ತೊಂದ್ ಕಡೆ ಅರಮನೆಯ ಒಳಭಾಗದಲ್ಲಿ ಪೂಜೆ ಆಗ್ತಾ ಇದೆ, ದೇವಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಅಲ್ವಾ? ಖಂಡಿತ ವೀಣಾ, ಒಳಭಾಗದಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪೂಜೆಯ ಬಳಿಕ ಹೊರಭಾಗದಲ್ಲಿ ಜಟ್ಟಿ ಕಾಳಗ ಏನಾಗುತ್ತೋ ಆ ಕಾಳಗ ನಡೆದ ಬಳಿಕ ಈಗಾಗಲೇ ಹೊರಗಡೆ ಬರೋದಕ್ಕೂ ಕೂಡ ನೀವೀಗ ಗಮನಿಸ್ತಾ ಇದ್ರೆ ಎಲ್ಲ ಅರಮನೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರ ರಾಜರ ಕಾಲದಲ್ಲಿ ಕೇಳಿದ್ದೀವಿ, ಒಂದು ಯುದ್ಧವನ್ನ ಗೆದ್ದ ಬಳಿಕ ಅದು ಏನೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಜಯ ಯಾತ್ರೆಯನ್ನು ಮಾಡ್ತಾರೆ ಅಂತ ಹೇಳಿ, ಜೊತೆಗೆ ರಾಜರಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಓದ್ಕೊಂಡಿದ್ದೀವಿ ವೀಣಾ. ಸಾಕಷ್ಟು ಛತ್ರಗಳಿರುತ್ತವೆ, ಚಾಮರಗಳಿರುತ್ತೆ, ಜೊತೆಗೆ ಬೆಳ್ಗೊಡೆಗಳಿರುತ್ತೆ. ಇವೆಲ್ಲವುಗಳು ಕೂಡ ಒಂದು ರಾಜ ಮನೆತನದ ಸಂಕೇತ. ಜೊತೆಗೆ ನಮ್ಮ ಮೈಸೂರು ಅರಮನೆಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಸಿಂಹಾಸನ, ಮೈಸೂರಿನ ಅಂಬಾರಿ, ಇದರ ಬಗ್ಗೆ ಎಲ್ಲ ನಾವು ಮಾತನಾಡ್ತೀವಿ. ಈ ಚಿನ್ನದ ಅಂಬಾರಿ ಇವತ್ತು ವಿಜಯದಶಮಿಯ ದಿನ ನಾವು ಅದನ್ನು ಜಂಬೂ ಸವಾರಿಯಲ್ಲಿ ನೋಡಿದ್ರೆ, ಅದಕ್ಕಿಂತ ಮುಂಚಿತವಾಗಿ ನಾವು ಈ ಥರದ ಒಂದು ವಿಜಯ ಯಾತ್ರೆಯನ್ನು ಸಂಪೂರ್ಣವಾಗಿ ಶಮಿ ಪೂಜೆಯನ್ನು ಒಳಭಾಗದಲ್ಲಿ ನಡೆಸ್ತಾ ಇರುವಂಥದ್ದು. ಈಗ ಆ ಶಮಿ ಪೂಜೆಯನ್ನು ನಡೆಸಿದ ಬಳಿಕ ಬನ್ನಿ ಮೂರಕ್ಕೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೋಗುವಂಥದ್ದು. ಇದು ಯುದ್ಧದ ಕಾಲದಲ್ಲಿ ನಾವೆಲ್ಲ ಮಹಾಭಾರತದ ಉಲ್ಲೇಖದಲ್ಲೂ ಓದ್ತೀವಿ, ಎಲ್ಲ ಉಲ್ಲೇಖಗಳಲ್ಲೂ ಕೂಡ ನಮಗೆ ಗೊತ್ತಿರುವಂಥದ್ದು. ಯುದ್ಧದ ಆರಂಭದಲ್ಲಿ ಏನಿದೆ, ಯುದ್ಧದ ಆರಂಭದಲ್ಲಿ ಈ ಥರದ ಪೂಜೆಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದ ಬಳಿಕವೇ ಅದಕ್ಕೆ ಒಂದು ಮಹತ್ವ ಬರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಶಮಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಬನ್ನಿ ಪೂಜೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಳಭಾಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ. ಆ ಒಂದು ಕ್ಷಣಕ್ಕೋಸ್ಕರ ಅದನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಈ ಅರಮನೆಯ ವೈಭವವನ್ನ, ಅರಮನೆಯಲ್ಲಿ ನಡೆಯುವಂತಹ ವಿಧಿವಿಧಾನಗಳ ವೈಭವವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತಯಾರಾಗಿ ನಿಂತಿರುವಂಥದ್ದು. ಜೊತೆಗೆ ಅರಮನೆಗೆ ಸಂಬಂಧಪಟ್ಟ ಹಾಗೆ ಅವತ್ತಿನ ದಿನಗಳಲ್ಲಿ ದಿವಾನರಿದ್ರು, ಅವರ ದಿವಾನರ ಸಂಬಂಧಿಕರು, ಅವರ ಮುಂದಿನ ಪೀಳಿಗೆ ಇವತ್ತಿನ ದಿನಗಳಲ್ಲಿ ಆ ಎಲ್ಲ ಕ್ರಮಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ವೀಣಾ. ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.